ಎಲ್ರಿಗೂ ನಮಸ್ಕಾರ. SCB ಆಗ್ರೋ ಇಂಡಸ್ಟ್ರೀಸ್ ಇಂದ ನಾವು ಇವತ್ತು ಪ್ರೆಷರ್ ವಾಷರ್ನ ನಿಮಗೆ ಫಿಟ್ಟಿಂಗ್ ಹೆಂಗೆ ಮಾಡೋದನ್ನು ತೋರಿಸ್ಕೊಡ್ತೀವಿ. ತುಂಬ ಜನ ನಮ್ಮ ಪೇಜಿಗೆ ಮೆಸೇಜ್ ಮಾಡಿದ್ರು, ಪ್ರೆಷರ್ ವಾಷರ್ ಎಲ್ಲ ಸೇಲ್ ಮಾಡ್ತಾರೆ, ಫಿಟ್ಟಿಂಗ್ ಇನ್ ಸ್ವಲ್ಪ ಕೆಲವರಿಗೆ ಕನ್ಫ್ಯೂಷನ್ ಇದೆ, ಅದಕ್ಕೋಸ್ಕರ ಇದನ್ನು ಅನ್ಬಾಕ್ಸ್ ಮಾಡಿ ನಿಮಗೆ ಫಿಟ್ಟಿಂಗ್ ಮಾಡಿ ತೋರಿಸ್ತೀವಿ. ಬಾಕ್ಸ್ ಒಳಗೆ ನಿಮಗೆ ಒಂದು ಫೋಮ್ ಕ್ಯಾನ್ ಇರುತ್ತೆ, ಓಕೆ, ಆಮೇಲೆ ಒಂದು ಹೋಸ್ ಪೈಪ್ ಇರುತ್ತೆ, ಹೈಡ್ರಾಲಿಕ್ ಹೋಸ್ ಪೈಪ್, ಓಕೆ, ಆಮೇಲೆ ಸೆಕ್ಷನ್ ಪೈಪ್ ಇದು ಅಂದರೆ ಸಕ್ ಮಾಡೋಕ್ಕೆ ಪೈಪ್ ಇದು ನೀರು ಎಳ್ಕೊಳ್ಳಿಕ್ಕೆ, ಮತ್ತೆ ಇದ್ರ ಜೊತೆ ಒಂದು ಫಿಲ್ಟರ್ ಕೊಡ್ತಾರೆ. ಅದಾದಮೇಲೆ ಒಂದು ಗನ್ ಇರುತ್ತೆ, ಹೈ ಪ್ರೆಷರ್ ಗನ್ ಇದು. ಓಕೆ, ಇದು ಬಂದ್ಬಿಟ್ಟು ಈ ಗನ್ನಿಗೆ ಹಾಕೋದು ಅಡಾಪ್ಟರು. ಓಕೆ, ಅಂದರೆ ಎಕ್ಸ್ಟ್ರಾ ಉದ್ದ ಬೇಕಾದರೆ ಇದನ್ನು ಹಾಕೋಬೋದು, ಇದಕ್ಕೆ ಅಡಾಪ್ಟರ್ ಹಾಕೋಬೋದು. ಓಕೆ, ಅದಾದಮೇಲೆ ಫೋಮ್ ಕ್ಯಾನ್ ಇದು. ಫೋಮ್ ಕ್ಯಾನ್ ಇರುತ್ತೆ. ಫೋಮ್ ಕ್ಯಾನ್ ಅಂದರೆ ನಿಮ್ಮ ಸೋಪ್ ವಾಟರ್ನ ಇದಕ್ಕೆ ಹಾಕಬೇಕು. ಅದಾದಮೇಲೆ ಇದು ಹೈಡ್ರಾಲಿಕ್ ಹೋಸ್ ಇದು, ಓಕೆ, ಫ್ರೀ ಪ್ರೆಷರ್ ತಡೆಯುತ್ತೆ. ಇದು ಸೆಕ್ಷನ್ ಪೈಪು, ಅಂದರೆ ಇದನ್ನ ಡೈರೆಕ್ಟ್ ಅಲ್ಲಿ ಕೊಟ್ಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಇದು ಏರ್ ಫಿಲ್ಟರ್ ಇರುತ್ತೆ, ಇದು ಫಿಲ್ಟ್ರು. ನೀವು ವಾಟರ್ ಫಿಲ್ಟರ್ ಬಕೆಟಿಗೆ ಯೂಸ್ ಮಾಡೋದಾದ್ರೆ ಓಕೆ, ಈ ಫಿಲ್ಟರ್ ಹಾಕೋಬೇಕು. ಈ ಗನ್ ಟಾಪ್ ಬಿಚ್ಚಿದ್ರೆ ಇದು ಎಕ್ಸ್ಟೆನ್ಷನ್ ಫಿಟ್ ಮಾಡ್ಕೋಬೋದು. ಇದೇನು ಬಿಚ್ಚಿರ್ತೀರಲ್ಲ ಅದನ್ನ ಫಿಟ್ ಮಾಡ್ಬೋದು. ಆಮೇಲೆ ಫೋಮ್ ಕ್ಯಾನನ್ನ ಇದ್ರೊಳಗೆ ಫಿಟ್ ಆಗುತ್ತೆ, ಈ ಥರ ಫಿಟ್ ಆಗುತ್ತೆ. ತೆಗಿಬೇಕಾದ್ರೆ ಇಲ್ಲೊಂದು ಲಾಕ್ ಇರುತ್ತೆ, ರಿಮೂವ್ ಮಾಡೋದು. ಓಕೆ, ಆಮೇಲೆ ಇದು ಮಿಸ್ಟ್ ಮತ್ತೆ ಸ್ಟ್ರೈಟ್ ಹೋಗುತ್ತೆ. ಓಕೆ, ಎರಡು ಥರನೂ ಮಾಡ್ಬೋದು. ಹೌದು, ನಿಮಗೆ ಕಾರ್ ಪೇಂಟಿಗೆ ಇದನ್ನು ಮಿಸ್ಟಿಗೆ ಇಟ್ಕೋಬೇಕು. ಆಮೇಲೆ ಚೆಸ್ಸಿ ಎಲ್ಲ ತೊಳಿಲಿಕ್ಕೆ ಅಡಿಗಡೆ ತುಂಬ ಮಣ್ಣಿದ್ರೆ ಈ ಥರ ಶಾರ್ಪ್ ಇದನ್ನು ಓಪನ್ ಮಾಡಬೇಕು. ಓಕೆ, ಇದು ಓರಿಂಗು ಈ ಗನ್ ಥ್ರೆಡ್ ಒಳಗೆ ಹೋಗ್ಬೇಕು. ಅದಾದಮೇಲೆ ಈ ಥ್ರೆಡ್ ಟೈಟ್ ಮಾಡಬೇಕು. ಓಕೆ, ಇದು ಗನ್ ಫಿಟ್ಟಿಂಗು, ಅಂದರೆ ಹೋಸು ಗನ್ನು ಫಿಟ್ಟಿಂಗ್ ಇದು. ಓಕೆ, ಈ ಫಿಟ್ಟಿಂಗ್ ಇರುತ್ತಲ್ಲ ಅದ್ರ ಜೊತೆ ಇರೋದು. ಓಕೆ, ಇದು ಹೋಸ್ ಪೈಪಿಗೆ ಕನೆಕ್ಟಿಗೆ ಜಸ್ಟ್ ಇದು ಪುಷ್ ಫಿಟ್ ಇದು. ಪುಷ್ ಮಾಡಿ ಇದು ಲಾಕ್ ಈ ಥರ ಫಿಟ್ ಆಗುತ್ತೆ ಲಾಕ್. ಪಂಪಿಗೆ ಈ ಫಿಲ್ಟ್ರು ಫಿಟ್ ಮಾಡ್ಕೋಬೇಕು. ಫಿಲ್ಟ್ರ್ ಕೊಟ್ಟಿರ್ತಾರೆ ಅದ್ರ ಜೊತೆಗೆ. ನಾವು ಇದು ತೋರಿಸಿದ್ನಲ್ಲ, ಇದನ್ನು ಸ್ವಲ್ಪ ಹಿಂದೆ ಎಳೆದು ಇದ್ರೊಳಗಿಟ್ಟು ಲಾಕ್ ಬಿಡಬೇಕು. ಜಸ್ಟ್ ಪ್ರೆಸ್ ಫಿಟ್ ಇದು. ಹಾಂ, ಈ ಕ್ಲ್ಯಾಂಪ್ ಕೊಟ್ಟಿರ್ತಾರಲ್ಲ, ಇದು ಹೋಸ್ ಒಳಗೆ ಹಾಕಿ ಫಿಲ್ಟ್ರ್ ಫಿಟ್ ಮಾಡ್ತೀರಲ್ಲ, ಫಿಟ್ ಆದಮೇಲೆ ಇಲ್ಲಿಟ್ಟು ಇದನ್ನು ಟೈಟ್ ಮಾಡಿ. ಓಕೆ, ಇದನ್ನು ಟೈಟ್ ಮಾಡ್ಕೊಳ್ಳಿ. ಹಾಂ, ಇದನ್ನು ಟೈಟ್ ಮಾಡಿ. ಓಕೆ, ಒಂದು ಸೈಡ್ ಗನ್ ಕನೆಕ್ಟ್ ಆದಮೇಲೆ ಇನ್ನೊಂದು ಸೈಡ್ ಹೋಸ್ ಇದೆಯಲ್ಲ, ಓಕೆ, ಅದು ಈ ಮಿಷನಿಗೆ ಕನೆಕ್ಟ್ ಮಾಡಬೇಕಿತ್ತು. ಕನೆಕ್ಟ್ ಮಾಡಿ ಥ್ರೆಡ್ ಜಸ್ಟ್. ಹಾಂ, ಓಕೆ, ಥ್ರೆಡ್ ಟೈಟ್ ಮಾಡಿದರೆ ಆಯಿತು. ಫುಲ್ ಟೈಟ್ ಆಗೋ ತನಕ ಥ್ರೆಡ್ಡು ತಿರ್ಸಿ. ಇದು ಆನ್ ಆಫ್ ಸ್ವಿಚ್ ಇಲ್ಲಿರುತ್ತೆ. ಓಕೆ, ಆಮೇಲೆ ಇದು ಬಂದುಬಿಟ್ಟು ಕಾಪರ್ ವೈಂಡಿಂಗ್ ಇರುತ್ತೆ, 220 ಬಾರ್ ಪ್ರೆಷರ್ ಇರುತ್ತೆ. ಅದಾದಮೇಲೆ ವ್ಯಾಟ್ ಬಂದುಬಿಟ್ಟು 2000 ವ್ಯಾಟ್ ಇರುತ್ತೆ. ಮಾಮೂಲಿ ನಿಮ್ಮದು 230 ವೋಲ್ಟಿಗೆ ವರ್ಕ್ ಆಗುತ್ತೆ. ಏನೇನು ಉಪಯೋಗಿಸ್ಬೋದು ಸರ್ ಇದು? ಸರ್, ಇದು ನಿಮಗೆ ಕಾರ್ ವಾಶಿಗೆ, ಆಮೇಲೆ ಕೊಟ್ಟಿಗೆ ತೊಳಿಲಿಕ್ಕೆ, ಹಟ್ಟಿ ತೊಳೆಯೋದು ಅಂತಾರಲ್ಲ ಅದಕ್ಕೆ, ಆಮೇಲೆ ಜಾನುವಾರು ಮೈ ತೊಳಿಲಿಕ್ಕೆ, ಮತ್ತು ನಿಮಗೆ ಇಂಟರ್ಲಾಕ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಅದೆಲ್ಲದಕ್ಕೂ ಯೂಸ್ ಆಗುತ್ತೆ. ಇದು 220 ಬಾರ್ ಇರೋದ್ರಿಂದ ನಿಮಗೆ ಹೈ ಪ್ರೆಷರ್ ಇರುತ್ತೆ. ಯಾವುದೇ ರೀತಿ ಪಾಚಿ ಅಥವಾ ಮಣ್ಣಿದ್ರೂ ಇದು ಕಿತ್ಕೊಂಡು ಹೋಗುತ್ತೆ. ಜನರಲ್ ಆಗಿ ಒಂದು ಅರ್ಧ ಗಂಟೆಗೆ ಬ್ರೇಕ್ ಕೊಟ್ಟರೆ ಒಳ್ಳೇದು. ಈಗ 1 ಗಂಟೆ 2 ಗಂಟೆ ಯೂಸ್ ಮಾಡಂಗಿಲ್ಲ. ಒಂದು ಅರ್ಧ ಗಂಟೆ ಕೆಲಸ ಮಾಡಿ, ಇನ್ನು ಅರ್ಧ ಗಂಟೆ ಸ್ವಲ್ಪ ರೆಸ್ಟ್ ಕೊಟ್ಟರೆ ಒಳ್ಳೇದು, ಚೆನ್ನಾಗಿರುತ್ತೆ. ಆಮೇಲೆ ಯೂಸ್ ಮಾಡ್ತಾ ನಿಮ್ಗೆ ಏನಾದ್ರು ಪ್ರೆಷರ್ ಕಮ್ಮಿ ಆದರೆ ಇಲ್ಲೊಂದು ಫಿಲ್ಟರ್ ಇರುತ್ತೆ, ಅಂದರೆ ನೀರಲ್ಲಿ ಬರೋಂಥ ಕಸನ ಇದು ಫಿಲ್ಟ್ರ್ ಮಾಡಿ ಕಳಿಸ್ತಾ ಇರುತ್ತೆ ಪಂಪಿಗೆ. ಇದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಒಳಗಿದ್ದ. ಓಕೆ, ಈ ಫಿಲ್ಟ್ರು ಕ್ಲೀನ್ ಆಗಿರಬೇಕು. ಇದು ಕ್ಲೀನ್ ಇಲ್ಲ ಅಂದರೆ ಏನಾಗುತ್ತೆ, ಪ್ರೆಷರ್ ಕಮ್ಮಿ ಆಗುತ್ತೆ. ಸರ್, ಈ ಥರದೊಂದು ಕಡ್ಡಿ ಕೊಟ್ಟಿದ್ದಾರಲ್ಲ, ಇದೇನಕ್ಕೆ ಉಪಯೋಗಿಸ್ತಾರೆ ಇದು? ಸರ್, ಇದು ಈ ಜೆಟ್ ಕ್ಲೀನ್ ಮಾಡಲಿಕ್ಕೆ. ಓಕೆ, ಫ್ರಂಟಲ್ಲಿ ಜೆಟ್ ಬರುತ್ತಲ್ಲ, ಆ ಜೆಟ್ ಕ್ಲೀನ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಅದು ಪಾಚಿ ಕಸ ಅಥವಾ ಕಲ್ಲು ಏನಾದ್ರು ಸಿಕ್ಕಂಬಿದ್ದಾಗ ಜೆಟ್ ತುದಿಗಡೆ ಅದನ್ನು ಈ ಥರ ರಿಮೂವ್ ಮಾಡಿ ಒಳಗಡೆಯಿಂದ ನೀವು ಕ್ಲೀನ್ ಮಾಡ್ಕೋಬೋದು. ಓಕೆ, ಈ ಥರ ಮಾಡಿದರೆ ಕ್ಲೀನ್ ಆಗುತ್ತೆ. ಈ ಥರ ಮಾಡಿದ್ರೆ ಕ್ಲೀನ್ ಆಗುತ್ತೆ.